ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ತಾನೊಂದು ಬಗೆದರೆ ಧ್ವನಿ ಪ್ರಸ್ತುತಿ ಶ್ರೀಮತಿ ಶೀಲಾ ಅರಕಲಗೂಡು ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕುರಿಕೆ. ಶ್ರೀಮತಿ ಗಿರಿಜಾರಾಜ್ ಅವರಿಗೆ ಮನಮೆಚ್ಚುವಂತೆ ಕಥೆ ಹೇಳುವ ಶಕ್ತಿ ಇದೆ. ತಮ್ಮ ವಿಶಿಷ್ಟ ಶೈಲಿಯಿಂದ ಓದುಗರನ್ನು ಆಕರ್ಷಿಸಬಲ್ಲ ಗುಣವಿದೆ. ವಿಭಿನ್ನ ಕಥಾವಸ್ತು, ಸರಳವಾದ ನಿರೂಪಣೆ, ಆಕರ್ಷಕ ಸಂಭಾಷಣೆ, ಅನಿರೀಕ್ಷಿತ ಮುಕ್ತಾಯ ಇವರ ಕಥೆಗಳಲ್ಲಿ ಕಂಡುಬರುವ ವೈಶಿಷ್ಟ್ಯಗಳು. ತಾನೊಂದು ಬಗೆದರೆ ಎಂಬ ಕಥೆಯಲ್ಲಿ ಬಡತನದಲ್ಲೇ ಬದುಕು ಸಾಗಿಸುತ್ತಿರುವ ಸೋಮಿಯ ಅತೃಪ್ತ ಮನಸ್ಸಿನ ಲಹರಿ ಎನ್ನಬಹುದು. ಹಣ ಗಳಿಸುವ ಮನುಷ್ಯ ಯಾವ ಕೆಲಸವನ್ನಾದರೂ ಮಾಡಲು ಸಿದ್ಧನಾಗಿರುತ್ತಾನೆ ಎನ್ನುವುದನ್ನು ಕಥೆ ನಿರೂಪಿಸುತ್ತದೆ. ಎಲ್ಲ ಇದ್ದರೂ ಅಂದರೆ ಹಣ, ಆಸ್ತಿ, ಒಡೆಯ ಮಕ್ಕಳು ಒಂಟಿ ಬಾಳುತ್ತಾ ಏನೂ ಇಲ್ಲದವರಂತಾಗಿ ಸೇವಕರನ್ನು ನಂಬಿರುವ ಯಜಮಾನಿ ಭುವನಮ್ಮ ಒಂದು ಕಡೆ, ಗಂಡ ಮಕ್ಕಳು ನೆಮ್ಮದಿಗೆ ಕೊರತೆ ಇಲ್ಲದ ಬದುಕು ಇದ್ದರೂ ಹಣಕ್ಕಾಗಿ ಪರಿತಪಿಸುವ ಸೋಮಿ ಮತ್ತೊಂದು ಕಡೆ. ಇಬ್ಬರ ಬದುಕು ವಿಭಿನ್ನ, ಅವರು ಯೋಚಿಸುವ ಪರಿಯೇ ವಿಭಿನ್ನ. ಹಣದ ಆಸೆ ಮನುಷ್ಯನನ್ನು ಎಲ್ಲಿಯವರೆಗೂ ಕರೆದೊಯ್ಯುತ್ತದೋ ಹೇಳಲಾಗದು. ಅನಿರೀಕ್ಷಿತ ಮುಕ್ತಾಯ ಅಚ್ಚರಿ ತರುತ್ತದೆ. ಎಲ್ರಿಗೂ ನಮಸ್ಕಾರ. ಲೇಖಕಿ ಗಿರಿಜಾರಾಜ್ ರವರ ರೂಪದರ್ಶಿ ಎಂಬ ಕಥಾ ಸಂಕಲನದಿಂದ ಆಯ್ದ ತಾನೊಂದು ಬಗೆದರೆ ಎಂಬ ಕಥೆಯನ್ನು ನಾನೀಗ ವಾಚಿಸಲಿದ್ದೇನೆ. ಕಥೆಯ ಶೀರ್ಷಿಕೆ ತಾನೊಂದು ಬಗೆದರೆ. ಲೇಖಕಿ ಗಿರಿಜಾರಾಜ್. ವಾಚನ ಶೀಲಾ ಅರಕಲಗೂಡು. ಹಲ್ಲಿನ ಸಂದಿಗೆ ಸಿಕ್ಕಿಕೊಂಡು ಯಮಯಾತನೆ ನೀಡುತ್ತಿದ್ದ ಅಡಿಕೆಯ ಸಣ್ಣ ಚೂರೊಂದನ್ನು ಹೊರ ತೆಗೆಯಲು ಸೋಮಿ ಹರಸಾಹಸ ಮಾಡುತ್ತಿದ್ದಳು. ಅವಳು ನಾಲ್ಗೆ ಆಡಿಸಿ ತುದಿಯನ್ನು ಅದಕ್ಕೆ ತಾಗಿಸಿ ಹೊರತೆಗೆಯಲು ಪ್ರಯತ್ನ ಮಾಡಿದಷ್ಟೂ ಅದು ಹಲ್ಲಿನ ಸಂದಿಗೆ ಇನ್ನಷ್ಟು ಲಗತ್ತಾಗಿ ಕುಳಿತುಕೊಳ್ಳುತ್ತಿತ್ತು. ಥತ್ತಿದ್ರವನ ಯಾ ಪಾಟಿ ಪ್ರಾಣ ತಿಂತೈತೆ, ಹೊಲ್ಲಿಗೆ ಸಿಕ್ಕಾಕಂಡು ಅಂತ ಕಡ್ಡಿ ಹುಡುಕತೊಡಗಿದಳು. ಅದಕ್ಕೆ ತನ್ನದೇ ಶೈಲಿಯಲ್ಲಿ ವಾಚಾಮಗೋಚರ ಬೈಯುತ್ತಾ ಶಾಪ ಹಾಕುತ್ತಾ ಲಚುಮನ ಕಡೆ ನೋಡಿದಳು. ಅವಳ ನೋಟದಲ್ಲಿ ಅತೃಪ್ತಿ, ಅಸಮಾಧಾನ ಹೊಗೆಯಾಡುತ್ತಿತ್ತು. ಲಚುಮ, ಹೋಗಮಿ ಅಂಕಿ ಕಡ್ಡಿ ತಗೊಂಡು ತೆಗಿ, ಅದಕ್ಕೆ ಯಾಕಂಗಾಡ್ತಿ ಎಂದ. ಅದು ಕಲ್ಲ ತೆಗಿ, ನಾ ಹೇಳಿದ್ದೇನು, ಅವರು ಒಳ್ಳೆ ನಿದ್ದೆಲವ್ರೆ, ಮಚ್ಚು ಸಂದಾಗಿ ಮಸ್ತದೆ ಎಂದು ಉದ್ವೇಗದಿಂದ ಪಿಸು ನುಡಿದಳು. ಆತಂಕದಿಂದ ಅವಳೆದೆ ಏರಿಳಿಯುತ್ತಿತ್ತು. ಎಂಥ ಕಠೋರ ಮನಸ್ಸು ಇವಳದು ಎಂದು ಆಕ್ಷೇಪಿಸುವಂತೆ ಲಚುಮ ಅವಳೆಡೆಗೆ ನೋಡಿದ. ಬಡತನದ ಬೆಂಕಿಯಲ್ಲಿ ಆ ಹೆಣ್ಣು ಜೀವದ ಮಾರ್ಧವತೆಯೆಲ್ಲ ಸುಟ್ಟು ಹೋಗಿತ್ತು. 30 ಹರೆಯದ ಸೋಮಿಯ ಅಂತರಂಗದ ಬೇರೆ ಭಾವಗಳೊಂದಿಗೆ ಕ್ರೌರ್ಯ ಪ್ರಧಾನವಾಗಿ ಬೆಸೆದುಕೊಂಡಿತ್ತು. ಅಮ್ಮ ಅವರ ಮೈಮೇಲಿನ ಒಂದೊಂದು ಆಭರಣವೂ ಅವಳ ಕಣ್ಮುಂದೆ ಕುಣಿಯುತ್ತಾ ಅವಳಲ್ಲಿ ಆಸೆಯನ್ನು ಕೆರಳಿಸುತ್ತಿತ್ತು. ಇನ್ನೇನು ಸಾಯಲಿರುವ ಮುದುಕಿಗೇಕೆ ಈ ಸಿರಿ ಸಿಂಗಾರ ಎಂದು ಆಸೆ ಬುರುಕ ಮನಸ್ಸು ಅಸೂಯೆ ಪಡುತ್ತಿತ್ತು. ಲಚುಮ ಪಾಪಭೀರು. ಇತ್ತ ಅಮ್ಮ ಅವರ ಮೇಲೂ ಪ್ರೀತಿ, ಅತ್ತ ಮೋಹದ ಹೆಂಡತಿಯನ್ನೂ ಬಿಡ್ಲಾರ. ಹೊಟ್ಟೆಗಿಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಗೆ ಹೂ ಬೇಕೇ ಎಂಬ ಅವನ ಉಪದೇಶ ಕೇಳಿ ಕೇಳಿ ಸೋಮಿ ರೋಸಿ ಹೋಗಿದ್ದಳು. ನೀನು ಬುದ್ಧಿವಂತ ಅಲ್ ಬಿಡು ಲಕ್ಷ್ಮ, ಸುಮ್ಮನೆ ಸಂದುಗೈತೀಯ
ಆಟೆ ಒಂದು ವರ್ಷಗಳಿಂದ ಈ ಮನೆಗೆ ಸ್ಯಾವೆ ಮಾಡಿಲ್ವಾ? ಏನು ಸಿಕ್ತು ನಮಗೆ ಹೇಳು? ಅವ್ರ ಮಕ್ಕಳಿಗೆ ಯಾರಿಗಾರ ಬೇಕಾಗೈತಾ ಅವನ್ನ ಕರ್ಕೊಂಡು ಹೋಗೋದು? ಎಲ್ಲ ಏರೋಪ್ಲಾನು ಹತ್ತಿ ಪುರ್ರ್ ಅಂತ ಹಾರೋದ್ರು. ಯಜಮಾನ್ರ ಸಿಂತಲೆ ಸ್ವರ್ಗಿ ಹೋಗವ್ರೆ ಅವರು. ಎಷ್ಟು ಬ್ಯಾಗ ತಾಯಿ ಹೋದ್ರೆ ಅಷ್ಟು ಒಳ್ಳೇದು ಅಂತ ಕಾಯ್ತಾವ್ರೆ ಮಕ್ಕಳು. ಈ ಆಸ್ತಿ ಎಲ್ಲ ಹಂಚ್ಕೊಂಡು ಬಿಡೋಣ ಅಂತ. ಲಕ್ಷ್ಮ, ನಾವು ಹಿಂಗೆ ಹಸ್ಕೊಂಡು ಪ್ರಾಣ ಬಿಡ್ಬೇಕಾ? ಯಾಕಮ್ಮಿ ಭೂನಮ್ಮ ಯಾವುದಕ್ಕೆ ಕಮ್ಮಿ ಮಾಡವ್ರೆ ಹೇಳು? ಹೊಟ್ಟೆ ತುಂಬ ಊಟ ಮಾಡ್ತಾ ಇಲ್ವಾ ಎಂದ. ಸೋಮಿ, ಆಸರೆ ಅಲ್ಲ ಲಕ್ಷ್ಮ, ಪ್ರಾಣಿಗಳು ಹೆಂಗೋ ಹೊಟ್ಟೆ ತುಂಬಿಸ್ಕೊತಾವೆ, ಬೇರೆ ಆಸೆ ಇರಾಕಿಲ್ವಾ ಮನ್ಸಂಗೆ ಎಂದಳು ಸಂಕಟದ ದನಿಯಲ್ಲಿ. ಎಷ್ಟೋ ವರ್ಷಗಳಿಂದ ಪ್ರಾಮಾಣಿಕತನಕ್ಕೆ ಅರ್ಪಿಸಿಕೊಂಡಿದ್ದ ಅವರು ಅಕ್ರಮ ಗಳಿಕೆಯ ಸಂಪತ್ತಿನ ಅಲಗಿನಿಂದ ಬಡತನದ ಕಬಂಧ ಬಾಹುಗಳನ್ನು ಕತ್ತರಿಸಿಕೊಳ್ಳಲು ತೀರ್ಮಾನಿಸಿದರು. ಶ್ರೀಮಂತರ ಮಕ್ಕಳು ಬೇಕಾಬಿಟ್ಟಿ ತಿಂದು ಚೆಲ್ಲುವ, ಕೇಕೆ ಹಾಕುವ, ಬಡವರನ್ನು ಚೀಗುಟ್ಟುವ ಅವರ ತಿರಸ್ಕಾರದ ದನಿಗಳು ಅವರ ಕಿವಿಗಳಿಗೆ ಕರ್ಕಶವಾಗಿದ್ದವು. ಕೆಲ ದಿನಗಳಾದರೂ ಆ ಐಷಾರಾಮಿನ ಜೀವನ ನಮ್ಮದಾಗಬೇಕು, ಆಮೇಲೆ ಬೇಕಾದರೆ ಸಾವು ಬರಲಿ, ಎದುರಿಸಿಯೇವು ಎನ್ನುವಷ್ಟು ರೋಸಿ ಹೋಗಿದ್ದವು ಆ ಮನಸ್ಸುಗಳು. ವಿದೇಶದಿಂದ ಮಕ್ಕಳು 2-3 ವರ್ಷಗಳಿಗೊಮ್ಮೆ ಬಂದಾಗಲೆಲ್ಲ ಮೋಜಿನ ಮೇಜವಾನಿ ನಡೆಸಿ ತಿಂದು ಕುಡಿದು ಇಷ್ಟ ಬಂದ ಹಾಗೆ ಚೆಲ್ಲಾಡಿ ಅಟ್ಟಹಾಸ ಮಾಡುತ್ತಿದ್ದರು. ಕೆಲ ತಿಂಗಳ ಹಿಂದೆ ಮರಣಿಸಿದ ತಂದೆಯ ತಿಥಿಯನ್ನು ಪೂರೈಸಿ ತಾಯಿಯನ್ನು ಲಕ್ಷ್ಮಣ ವಶಕ್ಕೆ ಬಿಟ್ಟು 3 ಮಕ್ಕಳು ನಿರ್ಯೋಚನೆಯಿಂದ ವಿದೇಶಕ್ಕೆ ಹಾರಿದ್ದರು. 2ನೆಯ ಮಗ ತಾಯಿಯನ್ನೂ ತಮ್ಮೊಂದಿಗೆ ಹೊರಡಿಸಲು ಪ್ರಯತ್ನ ಮಾಡಿದ. ಜೈ, ನಿಮಗೆ ಸ್ವಲ್ಪವೂ ಅರ್ಥ ಆಗಲ್ಲ, ಅಲ್ಲವ್ರಿಗೆ ಇಷ್ಟ ಆಗಲ್ಲ, ಸುಮ್ಮನೆ ಬರಬಾರ್ದೆ ಎಂದು ಹೆಂಡತಿ ಸಿಡುಕಿದಾಗ ಜಯಚಂದ್ರ ನಿರುಪಾಯನಾಗಿ ಅವಳ ಹಿಂದೆ ಹೊರಟಿದ್ದ. ಮಕ್ಕಳು ಏನಾದರೂ ಮಾಡಲಿ, ಅವ್ರ ಮಕ್ಕಳೇ. ಸೇವಕರು ಸ್ವಂತ ಮಕ್ಕಳಿಗಿಂತ ಒಡೆಯರಿಗೆ ಪ್ರೀತಿ ತೋರಿಸಿದ್ರು ಅವರು ಸೇವಕರೇ. ಆ ವಿಶಾಲವಾದ ಬಂಗಲೆಯ ಸುತ್ತ ಹಲವಾರು ವರ್ಷಗಳ ಹಿಂದೆಯೇ ಭುವನಮ್ಮ ತಾವೇ ತಮ್ಮ ಕೈಯಾರೆ ನೀರೆರೆದು ಚಂದದ ಹೂ ಗಿಡಗಳನ್ನು ನೆಟ್ಟಿದ್ದರು. ಲಚುಮ, ಸೋಮಿ ದಂಪತಿಗಳು ಅಲ್ಲಿ ಬಂದು ನೆಲೆಸಿದ ಮೇಲೆ ಸುಂದರ ಉದ್ಯಾನವೇ ಅಲ್ಲಿ ನಿರ್ಮಾಣವಾಗಿತ್ತು. ಇಂದು ಆ ವಾತಾವರಣ ನೀರವವಾಗಿದೆ. ರಾತ್ರಿ 2 ಗಂಟೆ. ಗೋಡೆ ಗಡಿಯಾರ ಬಡಿದುಕೊಂಡಿತು. ದೂರದಲ್ಲೆಲ್ಲೋ ನಾಯಿಗಳು ಅಳುವ ಸದ್ದು. ಓ ಆ ನೀರವತೆಯ ಭೀಕರತೆಯನ್ನು ಆ ಸದ್ದು ಹೆಚ್ಚಿಸಿತ್ತು. ಒಳಗೆ 2 ಜೀವಗಳು ಕೊಲೆಯ ಸಂಚು ರೂಪಿಸುತ್ತಿದ್ದವು. ವಯಸ್ಸಾದ ಹಿರಿಯ ಜೀವ ತನ್ನ ಮೈಮೇಲೆ ಹೇರಿಕೊಂಡಿರುವ ಆಭರಣಗಳೇ ಜೀವಕ್ಕೆ ಕುತ್ತು ತರುವುದೆಂಬ ಒಂದಿಷ್ಟೂ ಸಂಶಯವಿಲ್ಲದೆ ನಿರಾಳವಾಗಿ ಮಲಗಿತ್ತು. ಸೋಮಿಯ ಮಾತಿಗೆ ಲಚುಮ ಒಪ್ಪಿಕೊಂಡಿದ್ದರೂ ಅವನ ಅಂತರಂಗ ಮೆಲ್ಲಗೆ ಕಂಪಿಸುತ್ತಿತ್ತು, ಮನಸ್ಸಾಕ್ಷಿ ಚುಚ್ಚುತ್ತಿತ್ತು. ಲಚುಮ ಸೋಮಿಯನ್ನು ಹತ್ತಿರಕ್ಕೆ ಎಳೆದುಕೊಂಡು ಪಿಸುದಿನಿಯಲ್ಲಿ ನುಡಿದ. ಸೋಮಿ, ನಿನಗೊಂದೀಟು ಅರ್ಥ ಆಗಕ್ಕಿಲ್ವಾ? ಅವ್ವವ್ರನ್ನ ನಾವು ಸಾಯಿಸಿದ್ದು ಅಂತ ಅನುಮಾನ ಬಂದರೆ ಸುಮ್ಮನೆ ಬಿಟ್ಟಾರ ಮಕ್ಕಳು? ಸಾಯೋವರೆಗೂ ಜೈಲಿನಲ್ಲೇ ಕೊಳಿಬೇಕು.
ಮೈ ಮೇಲಿನ ಒಡವೆಗಳು ಏನಾದವು ಅಂತ ಅನುಮಾನ ಬರ್ತೈತೆ. ಅದಕ್ಕೆ ಯಾರೋ ಕಳ್ಳರು ನುಗ್ಗಿ ಮನೆ ಬಾಗಿಲು ಒಡೆದು ಹಾಕಿ ಒಳಗೆ ನುಗ್ಗಿದ್ರು ಅನ್ನಂಗೆ ಮಾಡಬೇಕು. ಸುಳ್ಳಿ ಓಳ್ದೆ ಇಷ್ಟು ದಿನ ನಿಯತ್ತಾಗಿ ದುಡ್ದೀವಿ, ಈಗ ಕೊಲ್ಲಕೊಂಟಿದ್ದೀವಿ, ಹಿಸ್ಕಿ ಕೊಲ್ಬೇಕು. ಆದರೂ ನನ್ನ ಕೈ ನಡುಗ್ತೈತೆ ಈಗಲೇ ಸ್ವಾಮಿ. ಅವ್ವರು ಎಷ್ಟೋ ದಿನ ಅವರೇ ಬಡಿಸಿ ನನಗೆ ಊಟಕ್ಕೆ ಹಾಕವ್ರೆ. ಸೋಮಿ ಅಸಹನೆಯಿಂದ ಮಧ್ಯೆ ಬಾಯಿ ಹಾಕಿದಳು. ಅವೆಲ್ಲ ಎಷ್ಟು ಸಲ ಹೇಳ್ತಿ ಲಕ್ಷ್ಮ, ನಿನ್ನ ಹೆಂಡತಿ ಮಕ್ಕಳ ಬಗ್ಗೆನೂ ಯೋಚನೆ ಮಾಡಬಾರ್ದಾ? ನೋಡು ಹೆಂಗೆ ಮನ್ಗವೆ, ಒಂದ್ರ ಪಕ್ಕ ಒಂದು, ನಾಲ್ಕುವೆ. ಅವು ನಮ್ಮಂಗೆ ಬದುಕಬೇಕಾ ಹೇಳು ಎಂದಳು. ಇನ್ನೊಂದು ವಿಷಯ ಲಕ್ಷ್ಮ ಎಂದು ಒಂದರೆ ಕ್ಷಣ ನಿಲ್ಲಿಸಿ ಏನೋ ಹೊಳೆದವಳಂತೆ, ಒಡವೆಗಳನ್ನ ಯಾರಿಗೂ ಗೊತ್ತಾಗ್ದಂಗೆ ಹೂತು ಹಾಕಿ ಆಮೇಲೆ ತಕ್ಕಬ್ಯಾಕು, ಇಲ್ಲದಿದ್ರೆ ಸಿಕ್ಕಾಕತ್ತೀವಿ ಎಂದಳು. ಲಕ್ಷ್ಮ, ಹೌದು ಕಣಮ್ಮಿ, ನನಗೆ ಒಳದೇ ಇರಲಿಲ್ಲ ಅದು. ನಾಳೆ ವಾಚ್ಮನ್ ಹೆಂಗೂ ಬರಲ್ಲ ಏನು, ಊರಲ್ಲೇ ಇರಲ್ಲ ಬಿಡು, ನೆಂಟ್ರ ಮದ್ವೆ ಅಂತೆ ಎಂದ. ವ್ಯವಸ್ಥಿತವಾಗಿ ಸಂಚು ರೂಪಿತವಾಯ್ತೆಂಬ ಸಮಾಧಾನದಲ್ಲಿ ಗಂಡನನ್ನು ಅಪ್ಪಿ ಸೋಮಿ ಮಲಗಿದರೂ ಲಕ್ಷ್ಮ ಚಿಂತೆ ಮಾಡುತ್ತಿದ್ದ. ಭುವನಮ್ಮನ ಪ್ರಶಾಂತ ಮುಖಭಾವ ಎದುರಿಗೆ ಬಂದಂತೆ ಭಾಸವಾಗಿ ನಡುಗಿಬಿಟ್ಟ ಲಕ್ಷ್ಮ. ಏನಾದರಾಗಲಿ ಅಳುದು ಸುರಿದು ಕೊನೆಗೆ ಸೋಮಿಯ ಬಯಕೆಗೆ ಒಪ್ಪಿಕೊಂಡಾಗಿದೆ. ಮೈತುಂಬ ಆಭರಣ ತೊಟ್ಟ ಸೋಮಿಯನ್ನು ಚಿತ್ರಿಸಿಕೊಂಡ. ಖುಷಿಯೊಂದಿಗೆ ಭಯವೂ ಆಗತೊಡಗಿತು. ಕೊಲ್ಲದೆ ಏನೂ ಮಾಡೋಕ್ಕಾಗಲ್ವಾ? ಅಕಸ್ಮಾತ್ ಮಲಗಿದ್ದಾಗ ಅವರ ಮೈ ಮೇಲಿನ ಒಡವೆಗಳನ್ನೆಲ್ಲ ಬಿಚ್ಚಿಕೊಂಡು ಎತ್ತಗಾರ ಓಡ್ ಹೋದ್ರೂ ಸುಖವಾಗಿ ಬದುಕಕ್ಕೆ ಆಗಲ್ಲ. ಒಡೆಯರ ಮಕ್ಕಳು ಬಿಡ್ತಾರಾ? ಹುಡುಕಿಸ್ದೆ. ಚಿನ್ನದ ಬೆಲೆ ನೋಡಿದರೆ ವಿಷದಂಗೆ ಒಂದೇ ಸಮ ಏರ್ತಾನೇ ಅದೇ. ಏನಿಲ್ಲ ಅಂದರು 5-6 ಲಕ್ಷಗಳಾದರೂ ಆದೀತು ಅವ್ರ ಮೈ ಮೇಲಿರೋ ಒಡವೆಗೋಳು. ಅವರು ಕಾಯಿಲೆಯಲ್ಲಿ ಒಂದಪ್ಪ ಶಾನೆ ನೋವು ಉಂಟಾರೆ, ಒಂದೊಂದಪ್ಪ ತುಂಬಾ ನೋವು ಉಂಟಾರೆ. ಹೇಳಕ್ಕಾಗಕ್ಕಿಲ್ಲ, ಕೂರಕ್ಕಾಗಕ್ಕಿಲ್ಲ. ಸತ್ರೇನಂತೆ ಮೂತಿ ಜೀವ. ಎಲ್ಲ ಹಾಸ್ಕೆಮ್ಯಾಗೆ ಈಗಂತೂ. ಮಕ್ಕಳಿಗೆ ಏನಾರ ಬೇಕಾಗೈತಾ? ಆಸ್ತಿ ಬೇಕಾದಂಗೈತೆ. ಮಕ್ಕಳು ಅವ್ರಂಗೆ ನಮ್ಮಂತವ್ರನ್ನ ಹಚ್ಕೊಳ್ಳೋರೇನೂ ಅಲ್ಲ. ಕೈ ಎತ್ತಿ ನಮಗೇನಾರ ಕೊಡ್ತಾರ? ಇಷ್ಟು ದಿನ ದುಡ್ದಿದ್ದಕ್ಕೆ ಈ ಆಭರಣಗಳಾದರೂ ನಮ್ಮವಾಗಲಿ ಎಂದು ಯೋಚಿಸುವ ಸೋಮಿ ಆಸೆಯು ತೆಪ್ಪು ಅಂತ ಹೆಂಗೆ ಹೇಳೋದು ಎಂದು ಚಿಂತಿಸುತ್ತಾ ತನಗೇ ಅರಿಯದಂತೆ ನಿದ್ದೆಯ ತೆಕ್ಕೆಗೆ ಜಾರಿದ. ಭುವನಮ್ಮನವರು ತಿಂಡಿ ತಿಂದ ನಂತರ ಪ್ರತಿದಿನದ ಅವರ ಬಯಕೆಯಂತೆ ಅವರನ್ನು ಎತ್ತಿಕೊಂಡು ಹೋಗಿ ಬಾಲ್ಕನಿಯಲ್ಲಿ ಆರಾಮ ಕುರ್ಚಿಯಲ್ಲಿ ಕೂಡಿಸಿದರು ಸೋಮಿ ಲಚುಮ. ಭುವನಮ್ಮನವರ ಕಣ್ಣುಗಳು ಹನಿಗೂಡಿದವು. ಇನ್ನೇನು ಬಿದ್ದು ಹೋಗೋ ಈ ಹಳೆ ಮರಕ್ಕೆ ಏನು ಸೇವೆ ಮಾಡ್ತೀರಪ್ಪ? ಹೆತ್ತ ಮಕ್ಕಳು ಒಬ್ಬರೂ ಬರಲಿಲ್ಲ. ನಿಮಗೂ ನನಗೂ ಯಾವ ಜನ್ಮದ ಋಣಾನು ಬಂದ ಲಕ್ಷ್ಮ ಎಂದಾಗ ಅವರ ಕಣ್ಣುಗಳಲ್ಲಿ ನೀರಾಡಿತು. ಭುವನಮ್ಮ ಮತ್ತೆ, ನನಗೂ ಈ ಯಾತನೆ
ಅನುಭವಿಸಿ ಅನುಭವಿಸಿ ಸಾಕಾಗಿದೆ. ಮಲ್ಗಿ ಮಲ್ಗಿ ಬೆನ್ನೆಲ್ಲ ಹುಣ್ಣಾಗಿದೆ. ಅದೇನೋ ದಯಾಮರಣ ಅಂತಿದೆಯಲ್ಲ, ವಿಷದ ಇಂಜೆಕ್ಷನ್ ಚುಚ್ಚಿ ಸಾಯಿಸ್ಬಿಡ್ತಾರಂತೆ, ಅದೇ ಸುಖ ಎಂದಾಗ ಸೋಮಿ ಲಚ್ಚುಮನ ಮುಖ ನೋಡಿದಳು. ಆ ನೋಟದಲ್ಲಿ ನೋಡ, ಅವ್ವಾರಿಗೂ ಬದುಕೋ ಆಸೆ ಇಲ್ಲ ಎಂಬ ಭಾವವಿದ್ದಂತೆ ಲಚ್ಚುಮನಿಗನಿಸಿತು. ಲಚ್ಚುಮ, ಹಂಗೆ ಅನ್ಬೇಡ್ರವ್ವ, ಸಾಯ ಮಾತ್ಯಾಕಾಡ್ತೀರಾ ಎಂದ. ನಾನಿದ್ದು ಬದುಕಿದ್ದು ಏನಾಗಬೇಕಾಗಿದೆ ಲಚ್ಚುಮ ಎಂದು ಅವರು ನಿಟ್ಟುಸಿರು ಬಿಟ್ಟರು. ಆ ರಾತ್ರಿ ಲಚ್ಚುಮ ಧೈರ್ಯ ಬರಲೆಂದು ಮತ್ತು ಪಾಪ ಮಾಡುತ್ತಿದ್ದೇನೆ ಎಂಬ ಭಾವನೆಗಳು ಕುಡಿದಾಗ ಬಾಧಿಸುವುದಿಲ್ಲ ಎಂಬ ಭ್ರಮೆಯಲ್ಲಿ ಚೆನ್ನಾಗಿ ಗುಂಡು ಹಾಕಿಕೊಂಡು ಬಂದ. ಭುವನಮ್ಮನವರ ಪ್ರೀತಿಯ ಸ್ಪರ್ಶದ ಆರೈಕೆಯಲ್ಲಿ ಹುಲುಸಾಗಿ ಅರಳಿಕೊಂಡಿದ್ದ ಗಿಡ ಮರಗಳ ಎಲೆಗಳು ಬೀಸುವ ಗಾಳಿಗೆ ಮಾಡುವ ಮರ್ಮರ ಸದ್ದು ಆ ದಿನ ದುಃಖದ ಮೌನ ಗೀತೆಯ ಹಾಗೆ ತೋರುತ್ತಿತ್ತು. ಸೋಮಿ ಮಾಡಿಕೊಟ್ಟಿದ್ದ ಅವರಿಗಿಷ್ಟವಾಗಿದ್ದ ಹೆಸರುಬೇಳೆ ಪಾಯಸವನ್ನು ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೆಚ್ಚಾಗಿ ಕುಡಿದು ಭುವನಮ್ಮನವರು ತೃಪ್ತಿಯಿಂದ ಮಲಗಿದ್ದರು. ನೋವು ನಿವಾರಕ ಮಾತ್ರೆಯಿಂದ ನೋವು ಶಮನವಾಗಿರುವ ಭಾವ ಆ ಮುಖದಲ್ಲಿತ್ತು. ದೀರ್ಘ ನಿದ್ರೆಗೆ ಜಾರಿದ್ದರು ಆ ದೊಡ್ಡ ಬಂಗಲೆಯ ಒಡತಿ. ರಾತ್ರಿ ಸುಮಾರು 1 ಗಂಟೆಯ ಹೊತ್ತಿನಲ್ಲಿ ಮನೆಯ ಗೇಟಿನ ಬಳಿ ಏನೋ ಸದ್ದಾದಂತೆ ಲಚ್ಚುಮನಿಗೆ ಕೇಳಿಸಿತು. ಒಂದೇ ಕ್ಷಣ ಮತ್ತೆಲ್ಲ ನೀರವ. ಸೋಮಿ, ಏನಿಲ್ಲ ಬಿಡು ಲಕ್ಷ್ಮ, ಒಂದೊಂದು ದಪ್ಪ ಪಕ್ಕದ ಎಸ್ಟೇಟ್ ಕಾಳ, ಅದೊಂದು ಹುಚ್ಚೈದ, ರಾತ್ರಿ ಓಡಾಡ್ತಾ ಇರ್ತೈತೆ. 1:30 ಹೊತ್ತಿಗೆ ಗಂಡ ಹೆಂಡಿರು ಮಕ್ಕಳು ಮಲಗಿರುವುದನ್ನು ದೃಢಪಡಿಸಿಕೊಂಡು ರೂಮಿನ ಬಾಗಿಲಿನ ಚಿಲಕ ಹೊರಗಿನಿಂದ ಹಾಕಿ ಶಬ್ದವಾಗದ ಹಾಗೆ ಭುವನಮ್ಮನವರ ಕೋಣೆಯ ಕಡೆ ಹೊರಟರು. ಅಷ್ಟರಲ್ಲೇ ಕ್ಷೀಣದನಿಯ ಚೀತ್ಕಾರವೊಂದು ಅವನನ್ನು ಬೆಚ್ಚಿಸಿತು. ಲಚ್ಚುಮ ಕಾರ್ಯಪ್ರವೃತ್ತನಾಗಿ ಒಂದೇ ಕ್ಷಣದಲ್ಲಿ ಜಿಗಿದು ಒಡತಿಯ ಕೋಣೆ ತಲುಪಿದ. ಯಾರೋ ಒಬ್ಬ ವ್ಯಕ್ತಿ ಅವರ ಕೊರಳಿನ ಮೇಲೆ ದಿಂಬನ್ನು ಒತ್ತಿ ಹಿಡಿದು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾನೆ. ಇವರನ್ನು ನಿರೀಕ್ಷಿಸಿರದ ಆ ವ್ಯಕ್ತಿ ಗಾಬರಿಯಾಗಿ ತಪ್ಪಿಸಿಕೊಳ್ಳಲೆತ್ನಿಸಿದ. ಲಚ್ಚುಮ, ಸೋಮಿ ಇಬ್ಬರೂ ತಪ್ಪಿಸಿಕೊಳ್ಳದಂತೆ ಬಿಗಿಯಾಗಿ ಹಿಡಿದುಕೊಂಡರು. ಬೆಡ್ ಲೈಟಿನ ಮಂದ ಬೆಳಕಿನಲ್ಲಿ ವ್ಯಕ್ತಿಯ ಮುಖ ಸರಿಯಾಗಿ ಕಾಣಲಿಲ್ಲ. ಸೋಮಿ, ಲೈಟ್ ಹಾಕು ಎಂದು ತನ್ನ ಹಿಡಿತವನ್ನು ಬಿಗಿಗೊಳಿಸಿದ. ಧಗ್ ಎಂದು ಬೆಳಗಿದ ವಿದ್ಯುತ್ ದೀಪದ ಬೆಳಕಿನಲ್ಲಿ ಅವರು ಕಂಡಿದ್ದಾದರೂ ಯಾರನ್ನು? ಪಕ್ಕದ ಎಸ್ಟೇಟಿನ ಅದೇ ಕಾಳ. ಇನ್ನೂ ಕೊಸರಾಡುತ್ತಿದ್ದ ಅವನಿಗೆ 4 ಬಾರಿಸಿದ ಲಚ್ಚುಮ ಕಟ್ಟುಮಸ್ತಾಗಿದ್ದ ಅವನ ಹಿಡಿತದಲ್ಲಿ ನಲುಗಿದ ಕಾಳ. ಸೋಮಿ, ಏಯ್ ಬಡ್ಡಿ ಹೈದ, ಬೋಳಿ ಮಗನೆ, ಏಸೋ ಧೈರ್ಯ ನಿಂಗೆ, ಅವ್ವಾವ್ರನ್ನ ಕೊಲ್ಲಕ್ಕೆ ಬಂದಿದೀಯಾ ಎಂದು ಅವನ ಕಪಾಳಕ್ಕೆ ಸರಿಯಾಗಿ 2 ಬಿಟ್ಲು. ಅವ್ವಾವ್ರ ಕತೆ ಏನಾಯ್ತೋ ಮೊದಲು ನೋಡು ಸೋಮಿ ಎಂದು ಕೂಗಿದ ಲಚ್ಚುಮ.
ಸೋಮಿ ಭುವನಮ್ಮನವರ ಬಳಿಗೆ ಓಡಿದಳು. ಅನಿರೀಕ್ಷಿತ ಆಕ್ರಮಣಕ್ಕೆ ತುತ್ತಾದ ಆ ಕ್ಷೀಣವಾಗಿದ್ದ ಶರೀರ ನಿಶ್ಚೇತನವಾಗಿ ಬಿದ್ದಿತ್ತು. ಸೋಮಿ, ಲಚುಮಾ, ಅವ್ವಾವ್ರು ತೀರ್ಕೊಂಡ್ರು ಲಚುಮಾ ಎಂದು ಜೋರಾಗಿ ಕೂಗಿದಳು. ಲಚುಮಾ ದುಃಖದಿಂದ ಚೀತ್ಕರಿಸಿದ. ಅಯ್ಯೋ! ಕಾಳನಿಗೆ ರೋಷದಿಂದ ಮತ್ತೆ 4 ಬಾರಿಸಿದ. ಮಾನವೀಯತೆ ಜಾಗೃತವಾದ ಮನಸ್ಸಿಗೆ ತಾವೂ ಅದೇ ಕೆಲಸ ಮಾಡಲು ಬಂದಿದ್ದು ಆ ಕ್ಷಣಕ್ಕೆ ಮರೆಯಾಗಿತ್ತು. ಇಬ್ಬರೂ ಅವನನ್ನೆಳೆದುಕೊಂಡು ಹೋಗಿ ಆ ದೊಡ್ಡ ಹಜಾರದಲ್ಲಿದ್ದ ಕಂಬವೊಂದಕ್ಕೆ ಕಟ್ಟಿ ಹಾಕಿದರು. ಲಚುಮನನ್ನು ಆತ್ಮಸಾಕ್ಷಿ ಚುಚ್ಚತೊಡಗಿತು. ಇದೇನು ಹೀಗಾಯಿತು? ನಮ್ಮಿಂದ ಕೊಲೆಯಾಗುವುದನ್ನು ಆ ಭಗವಂತನೇ ತಪ್ಪಿಸದನೇನೋ ಎಂದು ಅನಿಸತೊಡಗಿತು. ಆದರೂ ಅವ್ವಾರು ನಿಜವಾಗಿ ಸತ್ತು ಹೋದ್ರೆ? ಆ ಕರುಣಾಮಯಿಯ ಸದ್ವರ್ತನೆಗಳು ಒಂದೊಂದೇ ಅವನನ್ನು ಬಾಧಿಸತೊಡಗಿತು. ಅಷ್ಟೊತ್ತಿಗೆ ಸೋಮಿ ಲಚುಮನನ್ನು ಕೂಗಿದಳು. ಇಲ್ಲಿ ನೋಡ್ಬಾ ಲಚುಮಾ. ಬಾಲ್ಕನಿ ಕಡೆಯಿಂದ ಕಿಟಕಿ ಸಜ್ಜೆಗಳ ಮೇಲಿಂದ 10 ಬಂದಿರ್ಬೇಕು ಬಡ್ಡಿ ಮಗ. ಅವ್ವ ಅವ್ರ ಕ್ವಾಣೆಯಿಂದ ಬಾಲ್ಕನಿ ಕಡೆಗೆ ಬಾಗ್ಲೈತಲ್ಲ, ಅದ್ರ ಚಿಲ್ಕ ಒಡೆದಿದ್ದಾನೆ ನೋಡು. ಲಚುಮ ಓಡಿ ಬಂದು ನೋಡಿದ. ಹೌದಮ್ಮಿ, ಅವರು ಆಗಾಗ ಬಿಸಿಲು ಕಾಯಿಸೋಕ್ಕೆ ನಾನು ಅಲ್ಲಿ ಕೂತ್ಕೋಬೇಕು, ಬಾಲ್ಕನಿ ಹತ್ರ ಇರೋ ಕ್ವಾಣೆ ಬೇಕು ಅಂತ ಇಲ್ಲೇ ಮನ್ಕತ್ತಿದ್ರು. ಕಳ್ಳನ ಮಗ ಎಲ್ಲ ಕಂಡಿಡ್ಕೊಂಡವನೇ. ಇನ್ನು ಹಸಿ ಬ್ಯಾಗನಾದರೂ ನಾವು ಬಂದಿದ್ರೆ ಅವ್ರನ್ನ ಉಳಿಸ್ಕೋಬೋದಿತ್ತೇನೋ ಎಂದವನನ್ನು ವಿಚಿತ್ರವಾಗಿ ನೋಡಿದಳು ಸೋಮಿ. ವಿಧಿಯಾಟ ಅವಳನ್ನೂ ದಿಗ್ಭ್ರಮೆಗೀಡು ಮಾಡಿತ್ತು. ಅವರು ಸುಮ್ಮನಿರುವ ಹಾಗಿರಲಿಲ್ಲ. ಮಾಡಬೇಕಾದ ತುರ್ತು ಕೆಲಸಗಳಿದ್ದವು. ವಿದೇಶದಲ್ಲಿರುವ ಮಕ್ಕಳಿಗೆ ಸುದ್ದಿ ನೀಡಬೇಕಾಗಿತ್ತು. ತಮ್ಮ ಸಂಚು ವಿಫಲವಾದುದಕ್ಕಾಗಿ ಸೋಮಿಗೆ ತುಂಬ ಬೇಸರವಾಗಿತ್ತು. ಎಲ್ಲಿಲ್ಲದಷ್ಟು ಕೋಪದಿಂದ ಕಾಳನನ್ನು ಒದ್ದಳು. ಪಾಪಿ ನನ್ನ ಮಗನೇ ಎಂದು ಏನೇನೋ ಬಹುಹೊತ್ತು ಗೊಣಗುಟ್ಟಿಕೊಳ್ಳುತ್ತಿದ್ದಳು. ಲಚುಮ ತಡ ಮಾಡದೆ ಒಡತಿಯ ಎಲ್ಲ ಮಕ್ಕಳಿಗೂ ಫೋನ್ ಮಾಡಿದ. ಯಾರ ಕೈಗೂ ಸಿಗದೆ ಭುವನಮ್ಮನವರ ಮೈಮೇಲೆ ಶೋಭಿಸುತ್ತಿದ್ದ ಒಡವೆಗಳು ಅವಳನ್ನು ಅಣಕಿಸುವಂತೆ ಭ್ರಮೆಯಾಯಿತು. ಬೆಳಗಿನ 5:30 ಹೊತ್ತಿಗೆ ಊರಿಗೆ ಹೋಗಿದ್ದ ವಾಚ್ಮೆನ್ ಗಂಗಾಧರ ಬಂದ. ಲಚುಮ ಸೋಮಿ ಅಳುತ್ತಾ ಒಡತಿ ತೀರಿಕೊಂಡ ಬಗೆಯನ್ನು ತಿಳಿಸಿದರು. ಕಂಬಕ್ಕೆ ಕಟ್ಟಿದ್ದ ಕಾಳನಿಗೆ ಗಂಗಾಧರ 4 ಬಾರಿಸಿದ. ಭುವನಮ್ಮನವರ ಪ್ರೀತಿಯ ಆರೈಕೆಯನ್ನು ಹಿಂದಿನ ದಿನಗಳಲ್ಲಿ ಉಂಡ ಅನುಭವವಿದ್ದ ಗಂಗಾಧರ ಬಿಕ್ಕಿ ಬಿಕ್ಕಿ ಅತ್ತ ಗಂಗಾಧರನೇ ಪಕ್ಕದ ಎಸ್ಟೇಟಿನ ಅನಂತಪ್ಪನವರಿಗೂ ಸುದ್ದಿ ಮುಟ್ಟಿಸಿ ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ಪೊಲೀಸರನ್ನು ಕರೆತಂದ. ಹತ್ತಿರದ ನೆಂಟರಿಷ್ಟರಿಗೆಲ್ಲ ಸುದ್ದಿ ಹೋಯಿತು. ಸಂಬಂಧಿಗಳನೇಕರು ದಿಗ್ಭ್ರಾಂತರಾಗಿ ಓಡಿ ಬಂದರು. ವಿದೇಶದಿಂದ ಮಕ್ಕಳು ಬರುವವರೆಗೆ ಕಾಯಲೇಬೇಕಾಗಿತ್ತು. 2 ದಿನಗಳಲ್ಲಿ ಮಕ್ಕಳೆಲ್ಲ ಬಂದಿಳಿದರು. ಭುವನಮ್ಮನವರ ಭಾವಚಿತ್ರ ಹೂವಿನ ಹಾರಗಳಿಂದ ತುಂಬಿ ಹೋಗಿತ್ತು. ವಿಧಿವತ್ತಾಗಿ ಸಂಸ್ಕಾರದ ಶಾಸ್ತ್ರಗಳನ್ನು ಮುಗಿಸಿ ಶವವನ್ನು ಚಿತಾಗಾರಕ್ಕೆ ಕೊಂಡೊಯ್ದರು. ಕಾಳ ಪೊಲೀಸರ ಅತಿಥಿಯಾದ. ಲಚುಮನಿಗೆ ಕಾಳ ಭುವನಮ್ಮನವರನ್ನು ಹಿಂದೆಲ್ಲ
ಆಗೀಗ ಕಂಡಾಗಲೆಲ್ಲ ಆಡುತ್ತಿದ್ದ ಮಾತುಗಳು ನೆನಪಿಗೆ ಬಂದವು. ಯಾಪಾಟಿ ಒಡವೆಗಳು ಅವ್ವ ಅವ್ರ ಮೈ ಮ್ಯಾಲೆ ಏಸೋ ಲಕ್ಷ ಬೆಲೆ ಬಾಳ್ತವೆ ಒಲ್ವ ಲಕ್ಷ್ಮ. ಎಲ್ಲ ಪತ್ರಿಕೆಗಳಲ್ಲೂ ತಾಯಿಯ ಭಾವಚಿತ್ರ ಹಾಕಿಸಿ ಮುದ್ದಾದ ಪ್ರೀತಿಯ ಪದಜೋಡಣೆಯ ಒಕ್ಕಣೆ ಅದರ ಕೆಳಗೆ ಪ್ರಕಟಿಸಿ ಶ್ರದ್ಧಾಂಜಲಿ ಅರ್ಪಿಸಿ ತಮ್ಮ ಕರ್ತವ್ಯ ಮುಗಿಸಿದರು ಮಕ್ಕಳು. ಅವರೆಲ್ಲ ಬಹಳ ದಿನ ಇಲ್ಲಿರುವ ಹಾಗಿರಲಿಲ್ಲ. ಇದ್ದದ್ದನ್ನು ಇದ್ದ ಹಾಗೆ ಬಿಟ್ಟು ಬಂದಿದ್ದರು. ದುಡಿಯುವ ಸಮಯದಲ್ಲಿ ವಯಸ್ಸಿದ್ದಾಗ ಚೆನ್ನಾಗಿ ದುಡಿದು ಸಂಪಾದಿಸಿ ಬಿಡಬೇಕು. ಇಲ್ಲಿ ಕುಳಿತು ಕಾಲಹರಣವೇಕೆ ಎಂದು ತಿಥಿಯ ಶಾಸ್ತ್ರ ಮುಗಿಸಿದ್ದೇ ತಡ ಪೊಲೀಸಿಗೆ ಕಂಪ್ಲೇಂಟ್ ಬರೆದುಕೊಟ್ಟು ಕೇಸನ್ನು ಲಾಯರಿಗೆ ಒಪ್ಪಿಸಿ ಕಾವಲಿಗೆ ಲಕ್ಷ್ಮ ಸೋಮಿಯರನ್ನು ಬಿಟ್ಟು ವಿದೇಶಕ್ಕೆ ಹಾರಿಬಿಟ್ಟರು. ಎಲ್ಲ ಚಲನಚಿತ್ರದ ದೃಶ್ಯಗಳಂತೆ ಚಕಚಕನೆ ನಡೆದು ಹೋಯಿತು. ಏನೇನಾಗಿ ಹೋಯಿತೆಂಬುದನ್ನು ಇನ್ನೂ ಜೀರ್ಣಿಸಿಕೊಳ್ಳಲಾರದ ಸ್ಥಿತಿಯಲ್ಲಿ ಮಂಕಾಗಿ ಕುಳಿತರು ಲಕ್ಷ್ಮ ಸೋಮಿ. ಕೆಲ ದಿನಗಳ ನಂತರ ಒಂದು ದಿನ ಭುವನಮ್ಮನವರ ಮನೆಯ ಲಾಯರ್ ಸದಾಶಿವಯ್ಯ ಲಕ್ಷ್ಮನನ್ನು ತೋರಗೊಡದೆ ಸ್ವಾಗತಿಸಿದನು. ಸೋಮಿ ಟೀ ಮಾಡಿಕೊಟ್ಟಳು. ಸದಾಶಿವಯ್ಯನವರು, ಭುವನಮ್ಮನವರು ಬಹಳ ದೊಡ್ಡ ಮನಸ್ಸಿನ ಹೆಂಗಸು. ಅವರು ಸಾಯುವವರೆಗೂ ಪ್ರೀತಿಯಿಂದ ನೀವಿಬ್ಬರೂ ಸೇವೆ ಮಾಡಿದಿರಿ. ಅವರು ಬರೆದ ಉಯಿಲು ಪತ್ರ ನನ್ನ ಬಳಿ ಇದೆ. ಅವರು ಸತ್ತ ನಂತರವೇ ಈ ಸುದ್ದಿ ನಿಮಗೆ ತಿಳಿಸಬೇಕೆಂದು ಹೇಳಿದ್ದರು. ಈ ಮನೆಯ ಸುತ್ತ ಇರುವ ಭೂಮಿ ಮಾತ್ರ ಮಕ್ಕಳ ಹೆಸರಿಗೆ ಬರೆದಿದ್ದಾರೆ. ಸದಾನಂದರಾಯರು 15 ಎಕರೆ ತಾವರೆಕೆರೆ ಬಳಿ ಬಾಡಿದ್ದ ತೆಂಗಿನ ತೋಟವನ್ನು ಭುವನಮ್ಮ ನಿನ್ನ ಹೆಸರಿಗೆ ಮಾಡಿದ್ದಾರೆ. ವಾಚ್ಮನ್ ಗಂಗಾಧರನನ್ನೂ ಅವರು ಮರೆತಿಲ್ಲ. ತೆಂಗಿನ ತೋಟದ ದಕ್ಷಿಣ ಭಾಗದಲ್ಲಿ ಪ್ರತ್ಯೇಕವಾಗಿರುವ ಸ್ವಲ್ಪ ನೆಲವನ್ನು ಅವನ ಹೆಸರಿಗೆ ಬರೆದಿದ್ದಾರೆ. ತಾಯನ್ನು ಸರಿಯಾಗಿ ನೋಡಿಕೊಳ್ಳದೆ ಅನಾಥವಾಗಿ ಬಿಟ್ಟು ಹೋದ ಮಕ್ಕಳ ಬಗ್ಗೆ ಅವರಿಗೆ ತುಂಬ ಬೇಸರವಿತ್ತು. ಈ ಮನೆಯನ್ನೇನೂ ನೀವು ಈಗಲೇ ಬಿಟ್ಟು ಹೋಗಬೇಕಾಗಿಲ್ಲ. ಮಕ್ಕಳೆಲ್ಲ ವಿದೇಶದಿಂದ ಬರುವವರೆಗೂ ನೀವಿಲ್ಲೇ ಇರಬಹುದು. ಆ ತೆಂಗಿನ ಮರಗಳನ್ನು ಲಕ್ಷ್ಮ ಸೋಮಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಎಂದು ನನ್ನ ಬಳಿ ಹೇಳುತ್ತಿದ್ದರು. ತೆಂಗಿನ ತೋಟದಲ್ಲಿ ಅದನ್ನು ನೋಡಿಕೊಂಡು ಮನೆ ಮಾಡಿಕೊಂಡಿರುವ ಪರಮನ ಸಂಸಾರಕ್ಕೂ ಅವರು ತೆಂಗಿನ ತೋಟದ ಉತ್ತರ ದಿಕ್ಕಿನಲ್ಲಿ ಬೆಳೆದಿರುವ ಹಿಪ್ಪನೇರಳೆಯ 1 ಎಕರೆ ನೆಲ ನೀಡಿದ್ದಾರೆ. ಬಡಬಗ್ಗರನ್ನು ಕಂಡರೆ ಆ ತಾಯಿಗೆ ಮೊದಲಿನಿಂದಲೂ ಪ್ರೀತಿ. ನಾನು ಯಾವುದೋ ತುರ್ತು ಕಾರ್ಯಾರ್ಥವಾಗಿ ಊರಿಗೆ ಹೋಗಬೇಕಾಗಿ ಬಂದುದರಿಂದ ಸುದ್ದಿ ತಿಳಿದರೂ ಬರಲಾಗಲಿಲ್ಲ. ಮಕ್ಕಳಿಗೆ ನಂತರ ನಾನು ವಿವರವಾಗಿ ಈ ಬಗ್ಗೆ ತಿಳಿಸುತ್ತೇನೆ. ಅಲ್ಲಿಯೇ ಅವರು ಬೇಕಾದಷ್ಟು ದುಡಿದುಕೊಂಡು ಸುಖವಾಗಿರುವುದರಿಂದ ಇಲ್ಲಿಯ ಆಸ್ತಿಯ ವ್ಯಾಮೋಹ ಅಷ್ಟಿರಲಾರ್ದೇನೋ. ಲಾಯರ್ ಸದಾಶಿವಯ್ಯ ಹೇಳುತ್ತಲೇ ಹೋದರು. ಲಕ್ಷ್ಮ ಕೇಳುತ್ತಾ ಕೇಳುತ್ತಾ ಪ್ರತಿಮೆಯಂತಾಗಿ ಬಿಟ್ಟ. ನಡೆಯುತ್ತಿರುವುದೆಲ್ಲ ನಿಜವೇ ಇಲ್ಲ ಕನಸೆ ಎನಿಸಿತು. ಭುವನಮ್ಮನವರ ಪ್ರೀತಿಯನ್ನು ನೆನೆದು ಅಂಥವರನ್ನು ಕೊಲ್ಲುವ ಯೋಚನೆ ಮಾಡಿದ್ದೆನಲ್ಲ, ಛೀ ಎಂಥ ಪಾಪಿ ನಾನು ಎಂದು ಒಡತಿಗಾಗಿ ಮನ ವಿಹ್ವಲಗೊಂಡಿತು. ಸದಾಶಿವಯ್ಯ ಹೇಳುತ್ತಲೇ ಇದ್ದರು. ತೆಂಗಿನ ಗಿಡಗಳನ್ನು ಸಸಿಗಳಾಗಿದ್ದಾಗ ನೀನು ಪ್ರೀತಿಯಿಂದ ಆರೈಕೆ ಮಾಡಿದ್ದೀಯಂತೆ. ವಿದೇಶದಲ್ಲಿರುವ ಮಕ್ಕಳಾರೂ ಬಂದು ಅದನ್ನು ನೋಡಿಕೊಳ್ಳಲಾರರು ಎಂದು ತೀರ್ಮಾನಿಸಿ ನಿನಗೆ ಕೊಟ್ಬಿಟ್ಟಿದ್ದಾರೆ ಕಣಯ್ಯ. ತುಂಬ ಅದೃಷ್ಟವಂತ ನೀನು ನೋಡು. ಪ್ರಾಮಾಣಿಕತೆ, ಸತ್ಯದಿಂದ ನಡೆದುಕೊಂಡವರನ್ನು
ದೇವರೆಂದಿಗೂ ಕೈ ಬಿಡೋದಿಲ್ಲ ಎಂಬುದಕ್ಕೆ ನೀನೇ ಸಾಕ್ಷಿ ಲಕ್ಷ್ಮ ಎಂದರು. ಲಕ್ಷ್ಮ ಕುಸಿದು ಕುಳಿತ. ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಆ ಮಮತೆ ತನಗೆ ಮತ್ತೆ ಸಿಕ್ಕೀತೆ. ದುರಾಸೆಗೆ ಒಳಗಾಗಿ ಪಾಪದ ಯೋಚನೆ ಮಾಡಿದ್ದೇ ಅವನನ್ನು ಬಹುವಾಗಿ ಬಾಧಿಸುತ್ತಿತ್ತು. ಯಾವ ಪುಣ್ಯ ಕ್ಷೇತ್ರಕ್ಕೆ ಹೋಗಿ ಈ ಪಾಪ ತೊಳೆದುಕೊಳ್ಳಲಿ ಎಂದು ಹಂಬಲಿಸತೊಡಗಿದ. ಅಳುತ್ತಿದ್ದ ಲಕ್ಷ್ಮಣ ಬೆನ್ನು ತಟ್ಟಿ ಮತ್ತೆ ಬರ್ತೇನೆ ಎಂದು ಸಮಾಧಾನ ಮಾಡಿ ಅಲ್ಲಿಂದ ಹೊರಟರು ಲಾಯರ್ ಸದಾಶಿವಯ್ಯನವರು. ಎಷ್ಟೇ ಕಠಿಣಾತ್ಮರಾಗಿದ್ದರೂ ಸೋಮಿಯು ಹೆಣ್ಣೆ ಅಲ್ಲವೇ? ಕಾಠಿಣ್ಯ ನಿಷ್ಕರುಣೆಗಳಿಂದ ಕಲ್ಲಾಗಿದ್ದ ಆ ಹೆಣ್ಣಿನ ಅಂತರಂಗದಲ್ಲಿ ಭುವನಮ್ಮನವರ ನಿಷ್ಕಲ್ಮಶ ಪ್ರೀತಿ ಆರ್ದ್ರತೆ ತುಂಬತೊಡಗಿತು. ಆ ಕಲ್ಲು ಕರಕತೊಡಗಿತು. ಭುವನಮ್ಮನವರ ದೊಡ್ಡ ಭಾವಚಿತ್ರದ ಮುಂದೆ ನಿಂತು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು ಸೋಮಿ. ಇಲ್ಲಿಗೆ ಕಥೆ ಮುಕ್ತಾಯವಾಯಿತು.